ಬ್ರದರ್ ಇವತ್ತು ಮಾರ್ಕ್ಸ್ ಸಿನಿಮಾ ನೋಡಿದೆ. ಹೋದ ವರ್ಷ ನಾನು ಮ್ಯಾಕ್ಸ್ ನೋಡಿದ್ದೆ. ಆ ಒಂದು ವರ್ಷದ ಹಂಗವರ ನಮ್ಗೆ ಇನ್ನೂ ಇದಿಲ್ಲ. ಅಷ್ಟರಲ್ಲಿ ಮಾರ್ಕ್ ಅಂತ ಬಂದವ್ರು ಕಿಚ್ಚ ಸುದೀಪ್ ಅವರು. ಅವ್ರದ್ದು ಸ್ಟೈಲಿಶ್ ಬ್ಯಾಗ್ ನೋಡೋಕ್ಕೆ ಇವತ್ತು ನಾನು ಥಿಯೇಟ್ರಿಗೆ ಬಂದಿದ್ದೀನಿ. ಒಂದು ವರ್ಷ ಆದ್ರು ಬ್ರೋ, ಇದ್ರಲ್ಲಿ ಹೀರೋಯಿನೂ ಇಲ್ಲ, ಅದರಲ್ಲೂ ಹೀರೋಯಿನ್ ಇರಲಿಲ್ಲ. ಹೀರೋಯಿನ್ ಇಲ್ಲ ಅಂದ್ರೆ ಒನ್ ಮ್ಯಾನ್ ಶೋ ಕೊಡೋದು ಮಾತ್ರ ಕಿಚ್ಚ ಸುದೀಪ್ ಅವ್ರ ಕೈಲಿಂದ ಮಾತ್ರ ಸಾಧ್ಯ. ಇನ್ನೊಂದು ನಿಮ್ಮ ಕೈದಿ ಅಂತ ಒಂದು ಸಿನಿಮಾ ಹೋಗಿ ತಮಿಳಲ್ಲಿ, ಅದೇ ಸುದೀಪ್ ಅವರು ಎರಡೆರಡು ಸಿನಿಮಾ ಮಾಡಿದ್ದಾರೆ, 2 ಬ್ಲಾಕ್ ಬಸ್ಟರ್ ಕೊಟ್ಟಿದ್ದಾರೆ. ಆ ಡೈರೆಕ್ಟರ್ಗೆ ಕನ್ನಡನೇ ಬರಲ್ಲ, ಅವ್ರನ್ನ ಕನ್ನಡ ಮಾತಾಡಿಸಿ ಮೀಸೆ ತಿರುಗ್ತಾರೆ ಗೊತ್ತಾ, ಅದು ಸುದೀಪ್ ಅವ್ರ ಸ್ವ್ಯಾಗ್. ಅದೇ ಬ್ರೋ ನಮ್ಗೆ ಇಷ್ಟ ಆಗಿದ್ದು ಈ ಸಿನಿಮಾದಲ್ಲಿ. ಸುದೀಪ್ ಅವರು ಕೆಲವರು ಒಂದೇ ಕಾಸ್ಟ್ಯೂಮಲ್ಲಿ ಇದ್ರೆ ಬೋರ್ ಹೊಡೆದ್ಬಿಡುತ್ತೆ, ಅದು ಸುದೀಪ್ ಅವ್ರು ಇರೋ ಸ್ವ್ಯಾಗು ಸ್ಟೈಲ್ಗೆ, ಅವ್ರಿರೋ ಹ್ಯಾಂಡ್ಸಮ್ ಇದಕ್ಕೆ ಬೋರೇ ಹೊಡೆಯಲ್ಲ ಅದ್ರ ಸಿನಿಮಾ. ನಾನು ಒಂದೇ ಒಂದು ಡೈಲಾಗ್ ಇಷ್ಟ ಆಯ್ತು, ಏನು ಹೇಳಿ, ದಮ್ ಹೊಡೆಯೋದು ಕಮ್ಮಿ ಮಾಡ್ಬೇಕಲ್ಲ ಅಂತ. ಅಣ್ಣ ದಮ್ ಹೊಡೆಯೋದು ಕಮ್ಮಿ ಮಾಡಿದ್ರೆ ನಿನ್ ತರ ಬೇಸ್ ವೈಸ್ ಹೆಂಗಣ ಬರುತ್ತೆ, ಅದೆಲ್ಲ ಬಿಡಕ್ ಆಗಲ್ಲ ಅಣ್ಣ. ಬೇಕಾದ್ರೆ ಚೂರು ಕಮ್ಮಿ ಮಾಡ್ಬೋದು ಅಷ್ಟೇ, ನಿನ್ ತರ ಬೇಸ್ ವೈಸ್ ಬರ್ಬೇಕು. ಸರಿ ಅಣ್ಣ, ಈಗ ಏನಂತೀರಾ? ಒಂದು ಹೇಳಿದವ್ರನ್ನೆಲ್ಲ ಸದಾ ಇಷ್ಟು ಕೇಳ್ತಾ ಇದ್ದೀನಿ. ಅದು ಹಾಕೊಬ್ರ ಲೇಟ್ ಆಗ್ಬೋದು, ಚಿಕ್ಕ ಓಡ್ಕೊಬ್ರ ಲೇಟ್ ಆಗ್ಬೋದು, ಬಟ್ ಇದು ಮಾರ್ಕ್ ಹೇಳಿ ಟೈಮ್ ಕರೆಕ್ಟಾಗಿ ಬಂದೈತೆ. ಜುಲೈ ಹೇಳಿದ್ರು ಡಿಸೆಂಬರ್ 25 ಬರ್ತೀನಿ ಅಂತ, ಸರಿಯಾಗಿ ಬಂದರೆ ಇವತ್ತು ಕ್ರಿಸ್ಮಸ್ಗೆ ಎಲ್ಲ ಕಡೆ ಕಟ್ ಮಾಡ್ತಾರೆ ಕೇಕು. ಡಿಸೆಂಬರ್ ಕರೆಕ್ಟಾಗಿ ಬಂದವ್ರೆ ಮಾರ್ಕ್. ಇನ್ನೊಂದು ಹೇಳ್ಬೇಕಂದ್ರೆ ಅವ್ರದ್ದು ಬಿಸಿ ಶೆಡ್ಯೂಲ್ ಹೆಂಗೆ ಅಂದರೆ ಬಿಗ್ ಬಾಸ್, ಕ್ರಿಕೆಟ್, ಆಮೇಲೆ 6 ತಿಂಗಳು ಸಿನಿಮಾ ಹೆಂಗ್ರೋ ಮಾಡ್ತಾರೆ. ಮನೇಲಿ ಯಾವಾಗ ಇರ್ತಾರೋ ಅವರು, ಆ ಥರ ಡೆಡಿಕೇಶನ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರು ಆ ಥರ ಕಷ್ಟಪಟ್ಟಿರೋದಕ್ಕೆ ಇವತ್ತು ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇತ್ತು. ಫ್ಯಾನ್ಸ್ಗಳಿಗಂತೂ ಹಬ್ಬ, ಎಲ್ಲ ಬಂದು ಮಾರ್ಕ್ ಸಿನಿಮಾ ನೋಡಿ ಕ್ರಿಸ್ಮಸ್ನ ಇಲ್ಲಿ ಎಂಜಾಯ್ ಮಾಡಿ, ಅಲ್ಲಿ 45 ನೋಡಿ, ಇಲ್ಲಿ ಮಾರ್ಕ್ ನೋಡಿ, ಅದೆರಡು ನಮ್ಮ ಕನ್ನಡ ಸಿನಿಮಾನೇ. ಜೈ ಶಿವಣ್ಣ, ಜೈ ಸುದೀಪಣ್ಣ ಅಂಥವ್ರು ಇದ್ದೇ ಇರ್ತಾರೆ. ಯಾಕೆಂದ್ರೆ ಈಗ ನನಗೂ ತುಂಬ ಜನ ನೆಗೆಟಿವ್ ಕಮೆಂಟ್ಗಳು ಆಗ್ತಾವ್ರೆ. ಯಾಕೆಂದ್ರೆ ಈಗ ನನಗೆ ದರ್ಶನ್ ಸರ್ ಫೋಟೋ ಹಾಕಿ ನಾನು ಕಮೆಂಟ್ ಹಾಕ್ತಾರೆ, ನಾನು ಅವ್ರ ಫ್ರೆಂಡ್ಸ್ ಕಮೆಂಟ್ ಹಾಕಿ ಅನ್ಕೋತೀನಿ. ಸುದೀಪಣ್ಣ ಫ್ರೆಂಡ್ಸ್ ನಾವು ಯಾವ ಕಮೆಂಟಲ್ಲಿ ಹಾಕಕ್ಕೆ ಹೋಗಲ್ಲ, ಬಟ್ ಯಾರು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಸುದೀಪಣ್ಣ ಒಂದು ಹೇಳೋರಪ್ಪ, ಯುದ್ಧಕ್ಕೆ ಸಿದ್ಧ ಇದ್ದೀವಿ, ಮಾತಿಗೆ ಬದ್ಧ ಇದ್ದೀವಿ ಅಂತ, ಪಡೆಗಳು ರೆಡಿ ಆಗುತ್ತೆ ಅಂತ. ಆ ಪಡೆಗಳು ಯಾರು? ಪೈರಸೇನೋ ಪಡೆ. ಹಿಂದಿಲ್ ಒಬ್ಬನ ಯಾರೋ ಒಬ್ಬನ ಆಗ ಹೇಳಿದ್ರು ಒಳಗಾತಾರ ಲಾಸ್ಟ್ ಓದ್ತಿಂದ ನೋಡಿದ್ದೆ. ಈ ಸಲ ಅಕಸ್ಮಾತ್ ನಿಂದು ತಪ್ಪಿ ಸಿಗಾಕಾಗ್ಬಿಟ್ರು ಅಂತ ನಿನ್ನ ಜೀವನ ಏನಾಯ್ತು ಗೊತ್ತಿಲ್ಲ. ಲಾಸ್ಟ್ ಪೈರಸ್ ಒಳಗೆ ಹೋಗುವ ಇನ್ನಿಬ್ಬರು ಸಿಗಾಕೊಂಡಿದ್ರು. ಅವ್ರು ಇವತ್ತೆಲ್ಲವ್ರೆ ಮುದ್ದೆ ಬರೀತಾರೆ ಒಳಗೆ ಕುತ್ಕೊಂಡು, ಇನ್ನೂ ಅವ್ರು ಆಚೆ ಬಂದಿಲ್ಲ. ಬೇಕಾಗಲ್ಲ ನಿಮಗೆ ಪೈರಸಿ ಸ್ಟಾರ್ ಅವರ್ ಫ್ಯಾನ್ಸ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಸಿನಿಮಾ ನಾವು ನೋಡಿದೀವಿ, ನಮ್ಮ ಸಿನಿಮಾ ನೀವು ನೋಡಿ ಅಷ್ಟೇ. ಇಲ್ಲಿ ಯಾವ ಸ್ಟಾರ್ ಇಲ್ಲ. ಇದು ಏನು ಗೊತ್ತಾಯ್ತು, ಇದು ಸ್ಟಾರ್ಗಳ ಸೆಲೆಬ್ರೇಷನ್, ಫ್ಯಾನ್ಸ್ಗಳ ಸೆಲೆಬ್ರೇಷನ್. ಈ ಕಡೆ 45 ಮಾರ್ಕು 7 ರಿಲೀಸ್ ಐತೆ. ಇಬ್ಬರು ಹೋಗ್ಬಿಟ್ಟು ಫುಲ್ ಕ್ಲೋಸ್. ನಮ್ಮ ಇಂಡಸ್ಟ್ರಿ ಕನ್ನಡ ಯಾಕಡ ಅನ್ನೋರಿಗೆಲ್ಲ ಕನ್ನಡ ತೋರಿಸ್ಕೊಟ್ಟ ನಮ್ಮವರು ಅಲ್ವಾ. ಅದು ತುಂಬ ಖುಷಿ ಆಯ್ತು ನನಗೆ. ಡೈಲಾಗ ಓಕೆ. ಕ್ರಿಸ್ಮಸ್ಗೆ ಎಲ್ಲ ಕಡೆ ಕಟ್ ಮಾಡ್ತಾರೆ. ಇವತ್ತು ಕೇಕು ಥಿಯೇಟರ್ ಕರೆಕ್ಟಾಗಿ ಎಂಟ್ರಿ ಕೊಟ್ಟವ್ರೆ, ಮಾರ್ಕು ಚೆನ್ನಾಗೈತೆ ಸರ್. ಒಂದೇ ಹೇಳ್ತೀನಿ, ಕ್ರೈಸ್ಕ ಬಾಪ್ ಮಾಡೋ ಅಪ್ಪು ಅವರು, ಕ್ರೈಸ್ಕ ಭಾಷೆ ಅಂದರೆ ಕಿಚ್ಚ ಅವರು, ಇವರಿಬ್ಬರು ರೆಕಾರ್ಡ್ ಯಾವತ್ತು ಯಾರು ಬೀಟ್ ಮಾಡೋಕ್ಕಾಗಲ್ಲ. ಯಾಕೆ ಒಂದೊಂದು ಹೇಳೋದಂದ್ರೆ ಇಬ್ಬರು ಫ್ರೆಂಡ್ಶಿಪ್ ಆ ರೇಂಜಲ್ಲಿ ಐತೆ, ಆ ಲೆವೆಲ್ ಐತೆ. ಒಂದು ಸೂಪರ್ ಐತೆ. ಬಾಕ್ಸ್ ಆಫೀಸ್ ಜಂಸ ಥಿಯೇಟರ್ ಬದಲಾದ ಯಾರು? ಬಾಕ್ಸ್ ಆಫೀಸ್ ಭಾಷಾ ಲೋ ತಮ್ಮ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟಾಯ್ತು, ಬಾಕ್ಸ್ ಆಫೀಸ್ ಗುಮ್ಮ. ಥ್ಯಾಂಕ್ ಯು.